ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಮದಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರು. ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ 3ನೇ ಅಧ್ಯಾಯದಲ್ಲಿ ಇವತ್ತು ನಾವು ಕೇಂದ್ರದ ಆಡಳಿತ ಮತ್ತು ಸಂಪುಟ ಕಾರ್ಯದರ್ಶಿಯ ಅಧಿಕಾರ ಕಾರ್ಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕೇಂದ್ರ ಆಡಳಿತವನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಕೇಂದ್ರ ಸರ್ಕಾರದ ರಚನೆ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದು ಅತ್ಯಂತ ಅವಶ್ಯಕವಾಗಿರ್ತದೆ. ಕೇಂದ್ರ ಸರ್ಕಾರದ ಆಡಳಿತವು ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಚಿವ ಸಂಪುಟದ ಸದಸ್ಯರನ್ನ ಒಳಗೊಂಡಿರ್ತದೆ. ಇದರ ಜೊತೆಗೆ ದೇಶದ ದೈನಂದಿನ ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಹೋಗುವಂತ ಕಾರ್ಯದರ್ಶಿಗಳು, ಇವರು ಅಖಿಲ ಭಾರತ ಸೇವೆಗಳಿಂದ ಬಂದಂತ ವ್ಯಕ್ತಿಗಳಾಗಿರ್ತಾರೆ. ಇವರನ್ನು ಸಹ ಆಡಳಿತ ಒಳಗೊಂಡಿರ್ತದೆ. ರಾಷ್ಟ್ರಪತಿಗಳು ಇಡೀ ರಾಷ್ಟ್ರದ ಮುಖ್ಯಸ್ಥರಾಗಿದ್ರೆ, ಪ್ರಧಾನಮಂತ್ರಿಗಳು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಪ್ರಧಾನಮಂತ್ರಿಗಳ ಆಡಳಿತಕ್ಕೆ ಸಹಾಯಕರಾಗಿ ಅವರ ಮಂತ್ರಿಮಂಡಲ ಅಥವಾ ಸಚಿವ ಸಂಪುಟ ಇರುತ್ತೆ. ಇವರು ರಾಜಕೀಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ರೆ, ದೈನಂದಿನ ಆಡಳಿತವನ್ನ ನಿರ್ವಹಿಸುವಂತವರು ಕಾರ್ಯದರ್ಶಿಗಳಾಗಿರ್ತಾರೆ. ಕೇಂದ್ರ ಸರ್ಕಾರದ ಆಡಳಿತ ಸುಗಮವಾಗಿ ನಡೆಯೋದಕ್ಕಾಗಿ ಆಡಳಿತವನ್ನ ಹಲವಾರು ಸಚಿವಾಲಯಗಳಾಗಿ ವಿಂಗಡಣೆ ಮಾಡಿರೋದನ್ನ ನಾವಿಲ್ಲಿ ನೋಡ್ತೀವಿ. ಸಚಿವಾಲಯ ಅನ್ನೋದು ಸಚಿವರು ಮತ್ತು ಕಾರ್ಯದರ್ಶಿಗಳನ್ನ ಒಳಗೊಂಡಿರ್ತದೆ. ಸಚಿವಾಲಯದಲ್ಲಿ ರಾಜಕೀಯ ಮುಖ್ಯಸ್ಥರಾಗಿ ಸಚಿವರಿದ್ರೆ, ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಕಾರ್ಯದರ್ಶಿಗಳು ಕಾರ್ಯನಿರ್ವಹಿಸ್ತಿರ್ತಾರೆ. ಕೇಂದ್ರ ಸರ್ಕಾರ ತನ್ನ ಆಡಳಿತದ ಉದ್ದೇಶಕ್ಕಾಗಿ ಸರ್ಕಾರವನ್ನ ಸಚಿವರು ಮತ್ತು ಇಲಾಖೆಗಳಾಗಿ ವಿಂಗಡಣೆ ಮಾಡಿ ದೈನಂದಿನ ಸುಗಮ ಆಡಳಿತವನ್ನು ನಡೆಸೋಕೆ ಪ್ರಯತ್ನ ಪಡ್ತಿರುತ್ತೆ. ಇಲಾಖೆಗಳಲ್ಲಿ ಅಥವಾ ಸಚಿವಾಲಯದಲ್ಲಿ ರಾಜಕೀಯ ಮುಖ್ಯಸ್ಥರಾದ ಸಚಿವರು ಮತ್ತು ಆಡಳಿತಾತ್ಮಕ ಮುಖ್ಯಸ್ಥರನ್ನು ಒಳಗೊಂಡಾಗ ಸಚಿವಾಲಯ ಸೃಷ್ಟಿಯಾಗುತ್ತೆ. ಸಚಿವರು ಮತ್ತು ಇಲಾಖೆಗಳನ್ನ ಸೇರಿಸಿದಾಗ ಸಚಿವಾಲಯ ಅಂತ ಅದನ್ನ ಕರೆಯೋದಕ್ಕೆ ಸಾಧ್ಯ ಆಗುತ್ತೆ. ಭಾರತ ಒಂದು ಬೃಹತ್ ರಾಷ್ಟ್ರ ಆಗಿರೋದ್ರಿಂದ ಇಲ್ಲಿ ಆಡಳಿತದ ಜವಾಬ್ದಾರಿಗಳು ಅತಿ ಹೆಚ್ಚಾಗಿರ್ತವೆ. ಸಚಿವರಿಗೆ ವಹಿಸಿಕೊಟ್ಟಂತ ಒಂದು ಇಲಾಖೆ ಅದು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ಅದನ್ನ ಬಹಳಷ್ಟು ವಿಭಾಗಗಳಾಗಿ ವಿಂಗಡಣೆ ಮಾಡಬೇಕಾಗ್ತದೆ. ಇಲಾಖೆಗಳು, ಭಾಗಗಳು, ವಿಭಾಗಗಳು ಮತ್ತು ಶಾಖೆಗಳು ಅಂತೇಳಿ ಒಂದು ಸಚಿವಾಲಯವನ್ನ ವಿಂಗಡಣೆ ಮಾಡಿ ಅದರ ಸುಗಮ ಆಡಳಿತಕ್ಕೆ ಅನುಕೂಲವನ್ನ ಮಾಡಿಕೊಳ್ಳಲಾಗಿದೆ. ಒಂದು ಸಚಿವಾಲಯದಲ್ಲಿ 2 ರೀತಿಯ ಮುಖ್ಯಸ್ಥರನ್ನ ನಾವು ನೋಡ್ತೀವಿ. ಒಂದು ರಾಜಕೀಯ ಮುಖ್ಯಸ್ಥರು, ಇವರು ಹವ್ಯಾಸಿ ರಾಜಕಾರಣಿಗಳಾಗಿರ್ತಾರೆ. ಇನ್ನೊಂದು ಆಡಳಿತಾತ್ಮಕ ಮುಖ್ಯಸ್ಥರು, ಇವರು ನಾಗರಿಕ ಸೇವಾ ವರ್ಗದ ಅಧಿಕಾರಿಗಳಾಗಿರ್ತಾರೆ. ಸಚಿವಾಲಯದ ರಾಜಕೀಯ ಮುಖ್ಯಸ್ಥರನ್ನ ನಾವು ಮಂತ್ರಿಗಳು ಅಂತ ಕರಿತಾ ಇದ್ದೀವಿ. ಈ ಮಂತ್ರಿಗಳು ಚುನಾಯಿತ ಮುಖ್ಯಸ್ಥರಾಗಿರ್ತಾರೆ. ಇವರ ಅಧಿಕಾರಾವಧಿ 5 ವರ್ಷ ಆಗಿರೋದ್ರಿಂದ ಇವರು ತಾತ್ಕಾಲಿಕ ಮುಖ್ಯಸ್ಥರಾಗಿರ್ತಾರೆ. ಇನ್ನು ಆಡಳಿತಾತ್ಮಕ ಮುಖ್ಯಸ್ಥರನ್ನ ನಾವು ಕಾರ್ಯದರ್ಶಿಗಳು ಅಂತೇಳಿ ಕರಿತಾ ಇದ್ದೀವಿ. ಇವರು ಶಾಶ್ವತ ನಾಗರಿಕ ಸೇವಾ ವರ್ಗದ ಅಧಿಕಾರಿಗಳಾಗಿರ್ತಾರೆ. ಇವರು ಶಾಶ್ವತವಾಗಿ ಅದೇ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳಾಗಿರ್ತಾರೆ. ಇವರು ತಮ್ಮ ನಿವೃತ್ತಿ ವಯಸ್ಸಿನವರೆಗೂ ಆ ಇಲಾಖೆಯ ಮುಖ್ಯಸ್ಥರಾಗಿ ಕೆಲಸ ನಿರ್ವಹಿಸ್ತಾರೆ. ಕೇಂದ್ರ ಸರ್ಕಾರ ತನ್ನ ಆಡಳಿತದ ಅನುಕೂಲಕ್ಕಾಗಿ ಸಚಿವಾಲಯವನ್ನ ಇಲಾಖೆ, ಭಾಗ, ವಿಭಾಗ, ಬ್ರಾಂಚ್ ಮತ್ತು ಶಾಖೆಗಳಾಗಿ ವಿಂಗಡಣೆ ಮಾಡಿರುತ್ತೆ. ಇದರ ಮುಖ್ಯಸ್ಥರು ಅಥವಾ ಅಧಿಕಾರಿಗಳನ್ನ ನಾವು ನೋಡ್ತಾ ಹೋದ್ರೆ, ಇಲಾಖೆಯ ಮುಖ್ಯಸ್ಥರು ಕಾರ್ಯದರ್ಶಿಗಳಾಗಿರ್ತಾರೆ. ಭಾಗದ ಮುಖ್ಯಸ್ಥರು ಹೆಚ್ಚುವರಿ ಕಾರ್ಯದರ್ಶಿ ಅಥವಾ ಜಂಟಿ ಕಾರ್ಯದರ್ಶಿಯಾಗಿರ್ತಾರೆ. ವಿಭಾಗದ ಮುಖ್ಯಸ್ಥರು ಉಪ ಕಾರ್ಯದರ್ಶಿಯಾಗಿರ್ತಾರೆ. ಬ್ರಾಂಚ್ನ ಮುಖ್ಯಸ್ಥರು ಅಧೀನ ಕಾರ್ಯದರ್ಶಿಯಾಗಿರ್ತಾರೆ. ಶಾಖೆಯ ಮುಖ್ಯಸ್ಥರು ಶಾಖಾಧಿಕಾರಿಗಳಾಗಿರ್ತಾರೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ಅಂಕಕ್ಕೆ ಬರುವಂತ ಸಾಧ್ಯತೆಗಳಿರ್ತವೆ. ಇಲಾಖೆಯ ಮುಖ್ಯಸ್ಥರು ಅಥವಾ ಶಾಖೆಯ ಮುಖ್ಯಸ್ಥರು ಯಾರದೇ ಒಂದು ಮುಖ್ಯಸ್ಥರನ್ನ ಇಲ್ಲಿ ಕೇಳುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಮೊದಲನೇದಾಗಿ ನಾವು ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಅಂತ ನೋಡ್ತಾ ಹೋದ್ರೆ, ಇದು ಸಚಿವಾಲಯದ ಪ್ರಾಥಮಿಕ ಘಟಕವಾಗಿರ್ತದೆ. ಸಚಿವಾಲಯ ಮತ್ತು ಇಲಾಖೆಗಳ ನಡುವೆ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಇದು ನಿರ್ಧರಿಸುತ್ತದೆ. ಒಂದು ಸಚಿವಾಲಯ ಅದರ ಸೂರಿನ ಅಡಿಯಲ್ಲಿ 2 ಅಥವಾ 3 ಇಲಾಖೆಗಳು ಬರೋದನ್ನು ಸಹ ನಾವಿಲ್ಲಿ ಗಮನಿಸಬಹುದು. ಉದಾಹರಣೆಗೆ ಶಿಕ್ಷಣ ಸಚಿವಾಲಯವನ್ನ ನಾವು ನೋಡಿದಾಗ ಅಲ್ಲಿ ಪ್ರಾಥಮಿಕ ಶಿಕ್ಷಣ ಇಲಾಖೆ ಮತ್ತು ಉನ್ನತ ಶಿಕ್ಷಣ ಇಲಾಖೆ ಬರೋದನ್ನ ನಾವು ನೋಡ್ತಾ ಇದ್ದೀವಿ. ಈ ರೀತಿ ಸಚಿವಾಲಯಗಳು 2 ಅಥವಾ 3 ಇಲಾಖೆಗಳನ್ನ ಒಳಗೊಂಡು ಒಂದೇ ಸೂರಿನ ಅಡಿ ಕಾರ್ಯನಿರ್ವಹಿಸುವುದನ್ನ ಭಾರತದಲ್ಲಿ ನಾವು ವಿಶೇಷವಾಗಿ ಗಮನಿಸಬಹುದಾಗಿದೆ. ಇಲಾಖೆಯನ್ನ ನಾವು ನೋಡಿದಾಗ ಆ ಇಲಾಖೆಯಲ್ಲಿ 2 ರೀತಿಯ ಮುಖ್ಯಸ್ಥರು ಇರ್ತಾರೆ. ಒಂದು ರಾಜಕೀಯ ಮುಖ್ಯಸ್ಥರು, ಇನ್ನೊಂದು ಆಡಳಿತಾತ್ಮಕ ಮುಖ್ಯಸ್ಥರು. ರಾಜಕೀಯ ಮುಖ್ಯಸ್ಥರು ಹವ್ಯಾಸಿ ರಾಜಕಾರಣಿಗಳಾಗಿದ್ದು ಅವರನ್ನ ಮಂತ್ರಿಗಳಂತೇಳಿ ನಾವು ಕರಿತಾ ಇದ್ದೀವಿ. ಆಡಳಿತಾತ್ಮಕ ಮುಖ್ಯಸ್ಥರು ಅಖಿಲ ಭಾರತ ಸೇವೆಯಲ್ಲಿರುವಂತಹ ಹಿರಿಯ ಅಧಿಕಾರಿಗಳಾಗಿರ್ತಾರೆ. ಈ ಸಚಿವಾಲಯದಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ಇಲಾಖೆಗಳು ಇರಬಹುದು.
ಎಷ್ಟೇ ಇಲಾಖೆಗಳಿದ್ರೂ ಪ್ರತಿಯೊಂದು ಇಲಾಖೆಗೂ ಒಬ್ಬ ಕಾರ್ಯದರ್ಶಿ ಅದರ ದೈನಂದಿನ ಆಡಳಿತ ನಿರ್ವಹಿಸಿಕೊಂಡು ಹೋಗುವಂತ ಆಡಳಿತಾತ್ಮಕ ಮುಖ್ಯಸ್ಥರು ಅಲ್ಲಿ ಕಾರ್ಯನಿರ್ವಹಿಸ್ತಾರೆ. ಇಲ್ಲಿ ರಾಜಕೀಯ ಮುಖ್ಯಸ್ಥರಾಗಿ ಮಂತ್ರಿಗಳಿರ್ತಾರೆ. ಈ ಮಂತ್ರಿಗಳು ಹವ್ಯಾಸಿ ರಾಜಕಾರಣಿಗಳಾಗಿರ್ತಾರೆ. ಇವರಿಗೆ ಆಡಳಿತದ ಬಗ್ಗೆ ಸಂಪೂರ್ಣ ಜ್ಞಾನ ಇರ್ಲಿಕ್ಕಿಲ್ಲ ಅಥವಾ ಇವರಿಗೆ ಆಡಳಿತದಲ್ಲಿ ಅನುಭವ ಇರ್ಲಿಕ್ಕಿಲ್ಲ. ಅದಕ್ಕಾಗಿ ಒಬ್ಬ ಕಾರ್ಯದರ್ಶಿಯನ್ನ ದೈನಂದಿನ ಆಡಳಿತ ನಿರ್ವಹಿಸಿಕೊಂಡು ಹೋಗೋದಕ್ಕೆ ಇಲ್ಲಿ ನೇಮಕ ಮಾಡಲಾಗಿರ್ತದೆ. ರಾಜಕೀಯ ಮುಖ್ಯಸ್ಥರು ಅಥವಾ ಮಂತ್ರಿಗಳು ಅವರ ಅಧಿಕಾರಾವಧಿ ಗರಿಷ್ಠ 5 ವರ್ಷಗಳಾಗಿರ್ತವೆ. ಆದ್ರೆ ಕಾರ್ಯದರ್ಶಿಯ ಅಧಿಕಾರಾವಧಿ ಶಾಶ್ವತವಾಗಿದ್ದು ಅವರು ನಿವೃತ್ತಿಯಾಗುವವರೆಗೂ ಅದೇ ಇಲಾಖೆಯ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸುವಂತ ಸಾಧ್ಯತೆಗಳಿದ್ದಾವೆ. ಈ 5 ವರ್ಷದ ಅವಧಿಯಲ್ಲಿ ರಾಜಕೀಯ ಮುಖ್ಯಸ್ಥರು ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಯ ಮುಖ್ಯಸ್ಥರಾಗಿ ಜವಾಬ್ದಾರಿಯನ್ನ ವಹಿಸಿಕೊಳ್ಳಬಹುದು. ಆದರೆ ಅಖಿಲ ಭಾರತ ಸೇವೆಯ ಅಧಿಕಾರಿಗಳಾದಂತ ಕಾರ್ಯದರ್ಶಿಗಳು ತಾವು ನೇಮಕವಾದಂತ ಇಲಾಖೆಯ ಮುಖ್ಯಸ್ಥರಾಗಿ ನಿವೃತ್ತಿಯಾಗುವವರೆಗೂ ಸೇವೆ ಸಲ್ಲಿಸ್ತಿರ್ತಾರೆ. ಇಲಾಖೆಯ ನಂತರ ಬರುವಂತದ್ದು ಭಾಗ. ಇದನ್ನ ವಿಂಗ್ ಅಂತೇಳಿ ಕರಿತೀವಿ. ಇಲ್ಲಿ ಹೆಚ್ಚುವರಿ ಕಾರ್ಯದರ್ಶಿ ಅಥವಾ ಜಂಟಿ ಕಾರ್ಯದರ್ಶಿ ಇದರ ನೇತೃತ್ವವನ್ನು ವಹಿಸಿರ್ತಾರೆ. ಸಚಿವಾಲಯದ ಕಾರ್ಯಭಾರವನ್ನು ಆಧರಿಸಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಭಾಗಗಳಾಗಿ ವಿಂಗಡಣೆಯಲ್ಲಿ ಮಾಡಬಹುದು. ಒಂದು ಇಲಾಖೆಯನ್ನ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಭಾಗಗಳನ್ನಾಗಿ ಮಾಡಿ ಪ್ರತಿಯೊಂದು ಭಾಗಕ್ಕೂ ಪ್ರತಿಯೊಂದು ವಿಂಗಿಗೂ ಹೆಚ್ಚುವರಿ ಕಾರ್ಯದರ್ಶಿ ಅಥವಾ ಜಂಟಿ ಕಾರ್ಯದರ್ಶಿ ಇವರನ್ನ ಅಲ್ಲಿ ದೈನಂದಿನ ಆಡಳಿತದ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿರ್ತದೆ. ಇದು ವಿಭಾಗ ಇಲಾಖೆಯ ಅಡಿಯಲ್ಲಿ ಕೆಲಸ ನಿರ್ವಹಿಸುವಂತದ್ದಾಗಿರುತ್ತೆ. ಭಾಗ ಅನ್ನುವಂಥದ್ದು ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತದ್ದಾಗಿರುತ್ತೆ. ಭಾಗದ ಅಡಿಯಲ್ಲಿ ವಿಭಾಗ ಬರುತ್ತೆ. ಈ ವಿಭಾಗದ ಮುಖ್ಯಸ್ಥರು ಉಪ ಕಾರ್ಯದರ್ಶಿಗಳಾಗಿರ್ತಾರೆ. ದೈನಂದಿನ ಸುಗಮ ಆಡಳಿತ ನಡೆಸ್ಕೊಂಡು ಹೋಗೋದಕ್ಕಾಗಿ ಭಾಗಗಳನ್ನು ಹಲವಾರು ವಿಭಾಗಗಳಾಗಿ ವಿಭಜನೆ ಮಾಡಿರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ವಿಭಾಗವು ಸಾಮಾನ್ಯವಾಗಿ 2 ಶಾಖೆಗಳನ್ನು ಒಳಗೊಂಡಿರುತ್ತದೆ. ಇದರ ಮುಖ್ಯಸ್ಥರು ಉಪ ಕಾರ್ಯದರ್ಶಿಗಳಾಗಿದ್ದು ಉಪ ಕಾರ್ಯದರ್ಶಿಗಳು ವಿಭಾಗದ ದೈನಂದಿನ ಆಡಳಿತವನ್ನು ನಿರ್ವಹಿಸಿಕೊಂಡು ಹೋಗುವಂತರಾಗಿರ್ತಾರೆ. ಮುಂದುವರೆದು ವಿಭಾಗವನ್ನು ಮತ್ತೆ ಹೆಚ್ಚಿನ ದಕ್ಷತೆಯಲ್ಲಿ ಕಾರ್ಯನಿರ್ವಹಿಸೋದಕ್ಕಾಗಿ ಉಪ ವಿಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಇದನ್ನ ಬ್ರಾಂಚ್ಗಳಂತೇಳಿ ನಾವು ಕರಿತಾ ಇದ್ದೀವಿ. ಇದರ ಮುಖ್ಯಸ್ಥರು ಅಧೀನ ಕಾರ್ಯದರ್ಶಿಗಳಾಗಿರ್ತಾರೆ. ಉಪ ವಿಭಾಗವನ್ನ ಬ್ರಾಂಚ್ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ 2 ಶಾಖೆಗಳನ್ನಾಗಿ ಇದು ಒಳಗೊಂಡಿರುತ್ತದೆ. ಇದರ ದೈನಂದಿನ ಕಾರ್ಯ ನಿರ್ವಹಿಸಿಕೊಂಡು ಹೋಗೋದಕ್ಕಾಗಿ ಅಧೀನ ಕಾರ್ಯದರ್ಶಿಗಳನ್ನು ಇದರ ದೈನಂದಿನ ಆಡಳಿತ ನಿರ್ವಹಿಸಿಕೊಂಡು ಹೋಗೋದಕ್ಕಾಗಿ ನೇಮಕ ಮಾಡಲಾಗಿರುತ್ತೆ. ಕೊನೆಯದಾಗಿ ಶಾಖೆ ಅಥವಾ ಸೆಕ್ಷನ್ ಅಂತ ಕರಿತಿದ್ದೀವಿ. ಇದರ ಮುಖ್ಯಸ್ಥರು ಶಾಖಾಧಿಕಾರಿಗಳಾಗಿರ್ತಾರೆ. ಈ ಶಾಖೆಯಲ್ಲಿ ಪ್ರಾಥಮಿಕ ಆಡಳಿತ ನಡೆಯೋದಕ್ಕಾಗಿ ಇಲ್ಲಿ ಲಿಪಿಕ ನೌಕರನ್ನ ಒಳಗೊಂಡಿರುವಂತ ಒಂದು ಶಾಖೆಯಾಗಿರುತ್ತೆ. ಇಲ್ಲಿ ಟಿಪ್ಪಣಿಗಳು ವರದಿಗಳ ಮೂಲಕ ಆಡಳಿತ ನಡೆಯುವಂಥದ್ದು. ಇದು ಪ್ರಾಥಮಿಕ ಘಟಕವಾಗಿರೋದ್ರಿಂದ ಅಂತಿಮ ಘಟಕವಾಗಿರೋದ್ರಿಂದ ಇಲ್ಲಿ ಕೆಳಮಟ್ಟದ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾರೆ. ಇಲ್ಲಿ ಕೆಳಮಟ್ಟದ ಅಧಿಕಾರಿಗಳು ಮತ್ತು ಲಿಪಿಕರು ಕಾರ್ಯನಿರ್ವಹಿಸುವುದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಇಷ್ಟೆಲ್ಲ ಒಂದು ಇಲಾಖೆಯ ಅಡಿಯಲ್ಲಿ ಬರುವಂತದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಂದು ಸಚಿವಾಲಯವನ್ನ ತೆಗೆದುಕೊಂಡಾಗ ಆ ಸಚಿವಾಲಯದ ಆಡಳಿತದ ಅನುಕೂಲಕ್ಕಾಗಿ ದೈನಂದಿನ ಆಡಳಿತ ಸುಗಮವಾಗಿ ನಡೆಯೋದಕ್ಕಾಗಿ ಆ ಸಚಿವಾಲಯವನ್ನ ಇಲಾಖೆ, ಭಾಗ, ವಿಭಾಗ, ಬ್ರಾಂಚ್ ಮತ್ತು ಶಾಖೆಗಳಾಗಿ 5 ಭಾಗಗಳಾಗಿ ವಿಭಜನೆಯನ್ನ ಮಾಡ್ತಾ ಇದ್ದೀವಿ. ಆ 5 ಭಾಗಗಳಿಂದ ಸುಗಮವಾದಂತ ಆಡಳಿತ ನಡೆಯೋದು ಎಲ್ಲಾ ಸಾಧ್ಯತೆಗಳು ಇಲ್ಲಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇಲಾಖೆಯ ನಂತರದಲ್ಲಿ ಅತಿ ದೊಡ್ಡ ಕಾರ್ಯನಿರ್ವಹಿಸುವಂತ ಒಂದು ಕಾರ್ಯದರ್ಶಿ. ಇಲಾಖೆಯ ಆಡಳಿತವನ್ನ ನಾವು ಗಮನಿಸಿದಾಗ ಇಲಾಖೆಯನ್ನು 5 ಭಾಗಗಳಾಗಿ ಮಾಡಿ ಅದರ ಸುಗಮ ಆಡಳಿತವನ್ನು ನಡೆಸುವುದನ್ನ ನಾವಿಲ್ಲಿ ಗಮನಿಸಿದೀವಿ. ಇಡೀ ಭಾರತದ ಆಡಳಿತವನ್ನ ನಿರ್ವಹಿಸುವುದಕ್ಕಾಗಿ ಒಂದು ಅತ್ಯಂತ ಜವಾಬ್ದಾರಿಯುತವಾದಂತಹ ಹುದ್ದೆಯನ್ನ ನಿರ್ಮಾಣ ಮಾಡಿದ್ದಾರೆ. ನಾಗರಿಕ ಸೇವಾ ವರ್ಗದ ಅತ್ಯುನ್ನತ ಅಧಿಕಾರಿಯನ್ನ, ಅತ್ಯುನ್ನತ IAS ಅಧಿಕಾರಿ, ಅನುಭವಿ ಅಧಿಕಾರಿಯನ್ನ ತಗೊಂಡೋಗಿ ನಾವು ಸಂಪುಟ ಕಾರ್ಯದರ್ಶಿ ಅಂತೇಳಿ ನೇಮಕ ಮಾಡಿ ಆ ಸಂಪುಟ ಕಾರ್ಯದರ್ಶಿ ಇಡೀ ದೇಶದ ಆಡಳಿತದ ಚುಕ್ಕಾಣಿಯನ್ನ ಯಾವ ರೀತಿಯಾಗಿ ಹಿಡಿತಿದ್ದಾರೆ, ಪ್ರಧಾನಮಂತ್ರಿಗಳಿಗೆ ಹೆಚ್ಚಿನ ಕಣ್ಣು ಮತ್ತು ಹೆಚ್ಚಿನ ಕಿವಿಗಳಾಗಿ ಈ ಸಂಪುಟ ಕಾರ್ಯದರ್ಶಿಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಸಚಿವಾಲಯ ಅನ್ನುವಂಥದ್ದು ಸಚಿವರು ಮತ್ತು ಆಡಳಿತಾತ್ಮಕ ಮುಖ್ಯಸ್ಥರಾದ ಕಾರ್ಯದರ್ಶಿಗಳನ್ನ ಹೊಂದಿರುತ್ತದೆ. ಅದೇ ರೀತಿ ಸಂಪುಟ ಸಚಿವಾಲಯ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಸಂಪುಟ ಸಚಿವಾಲಯದಲ್ಲಿನೂ ಸಹ 2 ರೀತಿಯ ಮುಖ್ಯಸ್ಥರು ಇರ್ತಾರೆ.
ಒಂದು ರಾಜಕೀಯ ಮುಖ್ಯಸ್ಥರು, ಇನ್ನೊಂದು ಆಡಳಿತಾತ್ಮಕ ಮುಖ್ಯಸ್ಥರು. ರಾಜಕೀಯ ಮುಖ್ಯಸ್ಥರು ಸಂಪುಟ ಸಚಿವಾಲಯದಲ್ಲಿ ಯಾವತ್ತಿಗೂ ಪ್ರಧಾನಮಂತ್ರಿಗಳಾಗಿರ್ತಾರೆ. ಪ್ರಧಾನಮಂತ್ರಿಗಳು ಚುನಾಯಿತ ಪ್ರತಿನಿಧಿಗಳಾಗಿದ್ದು ತಮ್ಮ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸೋದ್ರಿಂದ ದೇಶದ ದೈನಂದಿನ ಆಡಳಿತವನ್ನ ನಿರ್ವಹಿಸಿಕೊಂಡು ಹೋಗೋದಕ್ಕಾಗಿ ಪ್ರಧಾನಮಂತ್ರಿಗಳ ಅಂಡರ್ನಲ್ಲಿ ಸಂಪುಟ ಕಾರ್ಯದರ್ಶಿ ಕಾರ್ಯನಿರ್ವಹಿಸ್ತಿರ್ತಾರೆ. ಸಂಪುಟ ಕಾರ್ಯದರ್ಶಿಗಳು ಯಾವಾಗ್ಲೂ ಪ್ರಧಾನಮಂತ್ರಿಗಳ ಹೆಚ್ಚಿನ ಕಣ್ಣು ಮತ್ತು ಕಿವಿಯಾಗಿ ಅವರ ಆಪ್ತ ಸಹಾಯಕರಾಗಿ ಪ್ರಧಾನಮಂತ್ರಿಗಳ ಜೊತೆಯಲ್ಲಿನೇ ಕೆಲಸ ಮಾಡುವಂತ ಅತ್ಯುನ್ನತ ಅಧಿಕಾರಿಯಾಗಿರ್ತಾರೆ. ಸಂಪುಟ ಕಾರ್ಯದರ್ಶಿ ಭಾರತದ ಅಧಿಕಾರಿಗಳ ಮಟ್ಟದ ಆಡಳಿತದಲ್ಲಿ ಅತ್ಯುನ್ನತ ಹುದ್ದೆಯಾಗಿರ್ತದೆ. ಇವರು ಭಾರತದ ನಾಗರಿಕ ಸೇವಾ ವರ್ಗಗಳಲ್ಲಿ ಅತ್ಯುನ್ನತ IAS ಅಧಿಕಾರಿಗಳಾಗಿರ್ತಾರೆ. ಸಂಪುಟ ಕಾರ್ಯದರ್ಶಿಯವರು ಭಾರತದ ಆಡಳಿತದಲ್ಲಿ ತಮ್ಮ ಪಾತ್ರ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋದ್ರೆ, ಸಂಪುಟ ಕಾರ್ಯದರ್ಶಿಗಳು ಒಂದು ಪ್ರಮುಖ ಪಾತ್ರ ಆಡಳಿತದಲ್ಲಿ ನಿರ್ವಹಿಸ್ತಾರೆ. ಆ ಪ್ರಮುಖ ಪಾತ್ರ ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಈಗಾಗಲೇ ಹೇಳಿರುವಂತೆ ಸಂಪುಟ ಸಚಿವಾಲಯದಲ್ಲಿ ಪ್ರಧಾನಮಂತ್ರಿಗಳು ರಾಜಕೀಯ ನಾಯಕರಾದ್ರೆ ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಸಂಪುಟ ಕಾರ್ಯದರ್ಶಿಗಳು ಕಾರ್ಯನಿರ್ವಹಿಸುವುದನ್ನ ನಾವು ನೋಡ್ತಾ ಇದ್ದೀವಿ. ಸಂಪುಟ ಕಾರ್ಯದರ್ಶಿಗಳು ಹಿರಿಯ ನಾಗರಿಕ ಸೇವಾ ವರ್ಗದ ಅಧಿಕಾರಿಗಳಾಗಿರ್ತಾರೆ, ಹಿರಿಯ IAS ಅಧಿಕಾರಿಗಳಾಗಿರ್ತಾರೆ ಅನ್ನುವಂಥದ್ದು ಈಗಾಗಲೇ ನಮಗೆ ತಿಳಿದಿರುವಂತ ವಿಷಯ ಆಗಿದೆ. ಆಡಳಿತದಲ್ಲಿ ಸಂಪುಟ ಕಾರ್ಯದರ್ಶಿಯವರ ಪಾತ್ರ ಎಂತದ್ದು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋದ್ರೆ, ಇವರ ಪ್ರಮುಖ ಕಾರ್ಯವೆಂದರೆ ಸಚಿವ ಸಂಪುಟದಲ್ಲಿರುವ ಮಂತ್ರಿಗಳಿಗೆ ಸಹಾಯವನ್ನ ಮಾಡುವುದು. ಸಚಿವ ಸಂಪುಟದಲ್ಲಿರುವಂತಹ ಮಂತ್ರಿಗಳು ರಾಜಕಾರಣಿಗಳಾಗಿರ್ತಾರೆ, ಹವ್ಯಾಸಿ ಆಡಳಿತಗಾರರಾಗಿರ್ತಾರೆ. ಇವರ ಅಧಿಕಾರಾವಧಿ 5 ವರ್ಷಕ್ಕೆ ಸೀಮಿತ ಆಗಿರುತ್ತೆ. ಆದರೆ ಸಂಪುಟ ಕಾರ್ಯದರ್ಶಿ ನಾಗರಿಕ ಸೇವಾ ವರ್ಗದ ಕಾಯಂ ಅಧಿಕಾರಿಗಳಾಗಿರೋದ್ರಿಂದ ಇವರಿಗೆ ಆಡಳಿತದಲ್ಲಿ ಹೆಚ್ಚಿನ ಅನುಭವ ಇರುತ್ತೆ ಸಂಪುಟ ಕಾರ್ಯದರ್ಶಿಗಳಿಗೆ. ಅದಕ್ಕಾಗಿ ಹವ್ಯಾಸಿ ಆಡಳಿತಗಾರರಾದಂತ ರಾಜಕಾರಣಿಗಳಿಗೆ, ಇಲಾಖೆಯ ರಾಜಕೀಯ ಮುಖ್ಯಸ್ಥರಿಗೆ ಯಾವಾಗ್ಲೂ ಸಹಾಯ ಮಾಡುವಂತ ವ್ಯಕ್ತಿಯಾಗಿ ಸಂಪುಟ ಕಾರ್ಯದರ್ಶಿಗಳು ತಮ್ಮ ಪಾತ್ರವನ್ನ ನಿರ್ವಹಿಸ್ತಾರೆ. ಸಂಪುಟ ಕಾರ್ಯದರ್ಶಿಗಳ ಎರಡನೇ ಕಾರ್ಯ ಏನು ಅಂದ್ರೆ, ಸಂಪುಟ ದರ್ಜೆಯ ಸಚಿವರೊಂದಿಗೆ ನಿರಂತರವಾದಂತ ಸಂಪರ್ಕವನ್ನು ಹೊಂದಿರ್ತಾರೆ. ಕ್ಯಾಬಿನೆಟ್ ಸಚಿವರ ಸಹಾಯದಿಂದ ಆಡಳಿತದಲ್ಲಿ ಆಗ್ತಿರುವಂತಹ ಬದಲಾವಣೆಗಳು, ಆಡಳಿತದಲ್ಲಿ ತೆಗೆದುಕೊಳ್ತಿರುವಂತ ರಾಜಕೀಯ ನಿರ್ಣಯಗಳನ್ನ ತಿಳ್ಕೊಂಡು ಸಂಪುಟ ಕಾರ್ಯದರ್ಶಿಗಳು ಸಮಯದಿಂದ ಸಮಯಕ್ಕೆ ಪ್ರಧಾನಮಂತ್ರಿಗಳಿಗೆ ವರದಿಯನ್ನ ಸಲ್ಲಿಸುವಂತವರಾಗಿರ್ತಾರೆ. ಪ್ರಧಾನಮಂತ್ರಿಗಳ ಕಣ್ಣು ಮತ್ತು ಕಿವಿಯಾದಂತ ಸಂಪುಟ ಕಾರ್ಯದರ್ಶಿಗಳು ವಿವಿಧ ಇಲಾಖೆಗಳು, ಸಚಿವಾಲಯದ ಕಾರ್ಯದರ್ಶಿಗಳೊಂದಿಗೆ ನಿಕಟ ಸಂಪರ್ಕವನ್ನ ಹೊಂದಿದ್ದು ಪ್ರಧಾನಮಂತ್ರಿಗಳು ಕೊಡುವಂತ ಸಲಹೆಗಳನ್ನ ಕಾರ್ಯದರ್ಶಿಗಳಿಗೂ ಮತ್ತು ಸಚಿವಾಲಯಕ್ಕೆ ತಿಳಿಸ್ತಿರ್ತಾರೆ. ಸಚಿವಾಲಯದಲ್ಲಿ ಆಗುವಂತ ಬದಲಾವಣೆಗಳನ್ನ ತಗೊಂಡೋಗಿ ಪ್ರಧಾನಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸ ಸಂಪುಟ ಕಾರ್ಯದರ್ಶಿಗಳು ಮಾಡ್ತಿರ್ತಾರೆ. ಸಂಪುಟ ಕಾರ್ಯದರ್ಶಿಯು ದೇಶದ ನಾಗರಿಕ ಸೇವೆಗಳಲ್ಲಿ ಅತ್ಯುನ್ನತ ಹುದ್ದೆಯಾಗಿದ್ದು ನಾಗರಿಕ ಸೇವೆಗಳ ಮುಖ್ಯಸ್ಥರಾಗಿರ್ತಾರೆ. ಅಧಿಕಾರಿಗಳ ಮಟ್ಟದಲ್ಲಿ ಏನೇ ತಪ್ಪು ಒಪ್ಪುಗಳು ನಡೆದ್ರು ಅದನ್ನ ಸರಿಯಾಗಿ ತಿದ್ದಿ ಅವರಿಗೆ ಸರಿಯಾದಂತ ದಾರಿಗೆ ತರುವಂತ ಜವಾಬ್ದಾರಿ ಸಂಪುಟ ಕಾರ್ಯದರ್ಶಿಯವರದಾಗಿರುತ್ತೆ. ಈ ವಿಚಾರದಲ್ಲಿ ಸಂಪುಟ ಕಾರ್ಯದರ್ಶಿಗಳು ನಾಗರಿಕ ಸೇವಾ ಸಿಬ್ಬಂದಿಗಳ ಒಬ್ಬ ಲೀಡರ್, ನಾಗರಿಕ ಸೇವಾ ಸಿಬ್ಬಂದಿಗಳ ಒಬ್ಬ ನಾಯಕರಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ನಾಗರಿಕ ಸಿಬ್ಬಂದಿಗಳ ಕಾರ್ಯದಕ್ಷತೆಯನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಅಧಿಕಾರಿಗಳನ್ನ ಹುರಿದುಂಬಿಸಿ ದೇಶದ ಆಡಳಿತದಲ್ಲಿ ತಮ್ಮ ಪಾತ್ರವನ್ನ ನಿರ್ವಹಿಸುವಂತೆ ಸಂಪುಟ ಕಾರ್ಯದರ್ಶಿಗಳು ಮಾಡ್ತಿರೋದನ್ನ 5ನೇ ಕಾರ್ಯವಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸಂಪುಟ ಕಾರ್ಯದರ್ಶಿಗಳು ನಾಗರಿಕ ಸಿಬ್ಬಂದಿಗಳು ಮತ್ತು ರಾಜಕೀಯ ಮುಖ್ಯಸ್ಥರ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾರೆ. ಒಂದು ಇಲಾಖೆ ಅಂತ ನಾವು ತಗೊಂಡಾಗ ಅಲ್ಲಿ ರಾಜಕೀಯ ಮುಖ್ಯಸ್ಥರು ಮಂತ್ರಿಗಳಾಗಿರ್ತಾರೆ, ಆಡಳಿತಾತ್ಮಕ ಮುಖ್ಯಸ್ಥರು ಕಾರ್ಯದರ್ಶಿಗಳಾಗಿರ್ತಾರೆ. ಆಡಳಿತ ನಡೆಸುವಾಗ ಮಂತ್ರಿಗಳು ಮತ್ತು ಕಾರ್ಯದರ್ಶಿಗಳ ನಡುವೆ ಸಹಜವಾದಂತ ಭಿನ್ನತೆಗಳು ಬಂದಾಗ ಅದನ್ನ ಸರಿದೂಗಿಸುವಂತ ಕೆಲಸ ಸಂಪುಟ ಕಾರ್ಯದರ್ಶಿಗಳು ಮಾಡ್ತಾರೆ. ಇವರು ರಾಜಕಾರಣಿಗಳು ಮತ್ತು ನಾಗರಿಕ ಸಿಬ್ಬಂದಿಗಳ ನಡುವೆ ಉದ್ಭವಿಸಬಹುದಾದಂತ ವಿವಾದಗಳು ಬಗೆಹರಿಸಿ ಸುಗಮ ಆಡಳಿತಕ್ಕೆ ಅನುಕೂಲವನ್ನ ಮಾಡಿಕೊಡುವಂತ ವ್ಯಕ್ತಿಯಾಗಿರ್ತಾರೆ. ಸಂಪುಟ ಕಾರ್ಯದರ್ಶಿ ಸಂಪುಟ ಸಭೆಗಳು ಮತ್ತು ಸಂಪುಟ ಸಮಿತಿಗಳಲ್ಲಿ ಎಲ್ಲಾ ಸಭೆಗಳಲ್ಲಿ ಭಾಗವಹಿಸುವಂತ ಅಧಿಕಾರಿಯಾಗಿರ್ತಾರೆ. ಅಲ್ಲಿನ ನಡವಳಿಕೆಗಳನ್ನ ಬರೆದಿಟ್ಟುಕೊಳ್ಳುವಂತ ಅಧಿಕಾರಿಯಾಗಿರ್ತಾರೆ, ದಾಖಲಿಸಿಕೊಳ್ಳುವಂತ ಅಧಿಕಾರಿ ಇವರಾಗಿರ್ತಾರೆ. ಸಂಪುಟ ಕಾರ್ಯದರ್ಶಿಗಳು ಪ್ರಧಾನಮಂತ್ರಿ ನೇತೃತ್ವದಲ್ಲಿ ವಾರಕ್ಕೆ ಒಮ್ಮೆ ನಡೆಯುವಂತ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಭಾಗವಹಿಸುವ ಏಕೈಕ ಸರ್ಕಾರಿ ಅಧಿಕಾರಿಯಾಗಿರ್ತಾರೆ, ಏಕೈಕ ನಾಗರಿಕ ಸಿಬ್ಬಂದಿಯಾಗಿರ್ತಾರೆ. ಆ ಕ್ಯಾಬಿನೆಟ್ ಮೀಟಿಂಗ್ ಗಳಲ್ಲಿ ಭಾಗವಹಿಸಿ ಅಲ್ಲಿನ ನಡಾವಳಿಗಳನ್ನ, ತೀರ್ಮಾನಗಳನ್ನ ದಾಖಲು ಮಾಡಿ ಇಟ್ಟುಕೊಳ್ಳುವಂತ ಅಧಿಕಾರಿ ಇವರಾಗಿರ್ತಾರೆ.
ಸಂಪುಟ ಸಮಿತಿಗಳಲ್ಲಿ, ಸಂಪುಟ ಮೀಟಿಂಗ್ಗಳಲ್ಲಿ ಪ್ರಧಾನಮಂತ್ರಿಯ ನೇತೃತ್ವದ ಸಂಪುಟ ಸಭೆಯಲ್ಲಿ ಭಾಗವಹಿಸುವಂತ ಏಕೈಕ ಅಧಿಕಾರಿ ಸಂಪುಟ ಕಾರ್ಯದರ್ಶಿಯಾಗಿರ್ತಾರೆ. ಸಂಪುಟ ಕಾರ್ಯದರ್ಶಿಯವರ ಮತ್ತೊಂದು ಜವಾಬ್ದಾರಿಯುತವಾದಂತ ಕಾರ್ಯ ಅಂತಂದ್ರೆ ಕೇಂದ್ರ ಸರ್ಕಾರದ ರಹಸ್ಯವನ್ನ ಕಾಪಾಡಿಕೊಳ್ತಾರೆ. ಕೇಂದ್ರ ಸರ್ಕಾರದ ಎಲ್ಲಾ ಇಲಾಖೆಗಳ ಆಡಳಿತದ ಅನುಭವ ಸಂಪುಟ ಕಾರ್ಯದರ್ಶಿಯವರ ಹತ್ರ ಇದ್ರೂ ಸಹ ಯಾವ ರಹಸ್ಯವನ್ನ ಕಾಪಾಡ್ಕೋಬೇಕು, ಅದು ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕು ಅನ್ನೋಂಥದ್ದು ಸಂಪುಟ ಕಾರ್ಯದರ್ಶಿಯ ಮುಖ್ಯವಾದಂತಹ ಜವಾಬ್ದಾರಿಯಾಗಿರ್ತದೆ. ಇನ್ನು ಇವರು ಸಚಿವ ಸಂಪುಟದಲ್ಲಿ ಭಾಗವಹಿಸುವಂತ ಏಕೈಕ ಸರ್ಕಾರಿ ಅಧಿಕಾರಿ, ಏಕೈಕ ನಾಗರಿಕ ಸಿಬ್ಬಂದಿ ಆಗಿರೋದ್ರಿಂದ ಸಂಪುಟ ಸಭೆಗಳಲ್ಲಿ ತೆಗೆದುಕೊಂಡಿರುವಂತ ತೀರ್ಮಾನಗಳು ಸರಿಯಾದ ರೀತಿಯಲ್ಲಿ ಜಾರಿಗೆ ಬರ್ತಿದಾವೋ ಇಲ್ವೋ ಅನ್ನುವಂಥದ್ದನ್ನ ಗಮನ ಹರಿಸಬೇಕಾಗುತ್ತೆ. ಆ ಜಾರಿಗೆ ಬಂದಿರುವಂತದ್ದು ಅಥವಾ ತಡೆ ಹಿಡಿಯಲಾಗಿದ್ದ ವಿಚಾರಗಳನ್ನ ಪ್ರಧಾನಮಂತ್ರಿಗಳ ಗಮನಕ್ಕೆ ತರುವಂತ ಅಧಿಕಾರಿ ಇವರಾಗಿರ್ತಾರೆ. ಪ್ರಧಾನಮಂತ್ರಿಗಳ ಹೆಚ್ಚಿನ ಕಣ್ಣು ಮತ್ತು ಹೆಚ್ಚಿನ ಕಿವಿಗಳಾಗಿ ಸಂಪುಟ ಕಾರ್ಯದರ್ಶಿಯವರು ಕಾರ್ಯನಿರ್ವಹಿಸ್ತಾರೆ. ಇಂದಿನ ಕೆಲವು ವಾರ್ಷಿಕ ಪರೀಕ್ಷೆಗಳಲ್ಲಿ ಪ್ರಧಾನಮಂತ್ರಿಯ ಕಣ್ಣು ಮತ್ತು ಕಿವಿಯಾಗಿ ಯಾರು ಕಾರ್ಯನಿರ್ವಹಿಸ್ತಾರೆ ಅನ್ನುವಂತ ಪ್ರಶ್ನೆ ಪದೇ ಪದೇ ಬಂದಿರುವಂತದ್ದು. ಪ್ರಧಾನಮಂತ್ರಿಗಳ ಹೆಚ್ಚಿನ ಕಣ್ಣು ಮತ್ತು ಹೆಚ್ಚಿನ ಕಿವಿಗಳಾಗಿ ಸಂಪುಟ ಕಾರ್ಯದರ್ಶಿ ಕಾರ್ಯನಿರ್ವಹಿಸೋದನ್ನ ನಾವು ನೋಡ್ತಾ ಇದ್ದೀವಿ. ಸಂಪುಟ ಕಾರ್ಯದರ್ಶಿ ಎಲ್ಲಾ ಇಲಾಖೆಗಳು, ಭಾಗಗಳು, ಕಾರ್ಯದರ್ಶಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ದೇಶದ ಆಡಳಿತದಲ್ಲಿ ಆಗುವಂತ ಎಲ್ಲಾ ಬದಲಾವಣೆಗಳನ್ನ ಅರ್ಥಕೊಂಡು ಪ್ರಧಾನಮಂತ್ರಿಗಳಿಗೆ ಆ ಬದಲಾವಣೆಗಳ ಬಗ್ಗೆ ತಿಳಿಸುವಂತದ್ದು ಅಥವಾ ಪ್ರಧಾನಮಂತ್ರಿ ಕೊಡುವಂತ ಸಲಹೆಗಳನ್ನ ಇಲಾಖೆಗಳಿಗೆ, ಕಾರ್ಯದರ್ಶಿಗಳಿಗೆ ತಿಳಿಸುವಂತ ಕೆಲಸವನ್ನ ಸಂಪುಟ ಕಾರ್ಯದರ್ಶಿಗಳು ಮಾಡೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಸಂಪುಟ ಕಾರ್ಯದರ್ಶಿಗಳು ಕೇಂದ್ರ ಸರ್ಕಾರದ ಅಧಿಕಾರಿಗಳೊಂದಿಗೆ ಯಾವಾಗ್ಲೂ ಸಂಪರ್ಕದಲ್ಲಿರ್ತಾರೆ. ಅಧಿಕಾರಿಗಳು ಸಮನ್ವಯವಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿಕೊಂಡು ಹೋಗುವಂತೆ ಸಂಪುಟ ಕಾರ್ಯದರ್ಶಿಗಳು ನೋಡ್ಕೊಂಡು ಹೋಗ್ತಿರ್ತಾರೆ. ಸಂಪುಟ ಕಾರ್ಯದರ್ಶಿಗಳು ಪ್ರಧಾನಮಂತ್ರಿಗೆ ಸಮಯದಿಂದ ಸಮಯಕ್ಕೆ ಸಲಹೆ ಕೊಡುವಂತವರು, ಪ್ರಧಾನಮಂತ್ರಿ ಕೊಡುವಂತ ಆಜ್ಞೆಗಳನ್ನ ಸಮಯದಿಂದ ಸಮಯಕ್ಕೆ ಜಾರಿಗೆ ತರುವಂತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ಪ್ರಧಾನಮಂತ್ರಿಗಳ ಸ್ಥಾನ ಯಾವುದೇ ಕಾರಣದಿಂದ ತೆರವಾದರೆ, ರಾಜೀನಾಮೆ, ಮರಣ ಅಥವಾ ಇನ್ಯಾವುದೇ ಕಾರಣದಿಂದ ಪ್ರಧಾನಮಂತ್ರಿಗಳ ಸ್ಥಾನ ತಕ್ಷಣದಲ್ಲಿ ತೆರವಾದರೆ ಆ ಪ್ರಧಾನಮಂತ್ರಿಗಳ PMO ಆಫೀಸ್, ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಇಡೀ ಜವಾಬ್ದಾರಿ ಸಂಪುಟ ಕಾರ್ಯದರ್ಶಿಗಳು ತಗೊಳ್ತಾರೆ. ಹೊಸ ಪ್ರಧಾನಮಂತ್ರಿ ಬರುವವರೆಗೂ ಪ್ರಧಾನಮಂತ್ರಿಯ ಕಚೇರಿಯ ಎಲ್ಲಾ ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಹೋಗುವಂತ ಜವಾಬ್ದಾರಿ ಸಂಪುಟ ಕಾರ್ಯದರ್ಶಿಯವರದಾಗಿರುತ್ತೆ. ಸಂಪುಟ ಕಾರ್ಯದರ್ಶಿಗಳು ದೇಶದ ಅತ್ಯುನ್ನತ, ಅತಿ ಹಿರಿಯ ನಾಗರಿಕ ಸಿಬ್ಬಂದಿಯಾಗಿರ್ತಾರೆ. ಇವರು IAS ಅಧಿಕಾರಿಗಳಾಗಿರ್ತಾರೆ. ಇವರು ಅಧಿಕಾರಯುತ ಕಾರ್ಯವು ನಾಗರಿಕ ಸಿಬ್ಬಂದಿಗಳಲ್ಲಿ ಪ್ರಥಮ ಸ್ಥಾನದಲ್ಲಿರ್ತದೆ. ಇವರು ಎಲ್ಲಾ ನಾಗರಿಕ ಸಿಬ್ಬಂದಿಗಳು ಕೇಂದ್ರ ಸರ್ಕಾರದ ಎಲ್ಲಾ ನೌಕರರಲ್ಲಿ ನಾಯಕರಾಗಿ ಕೆಲಸ ಮಾಡುವಂತ ಕಾರ್ಯ ಮಾಡ್ತಾರೆ. ಅದಕ್ಕಾಗಿ ದ ಕ್ಯಾಬಿನೆಟ್ ಸೆಕ್ರೆಟರಿ ಇಸ್ ದ ಸೀನಿಯರ್ ಮೋಸ್ಟ್ ಆಫ್ ಸಿವಿಲ್ ಸರ್ವೆಂಟ್ ಅಂತ ಕರೀತಿರ್ತಾರೆ. ಇನ್ನು ಸಂಪುಟ ಕಾರ್ಯದರ್ಶಿಗಳು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರ್ತಾರೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಯಾವುದೇ ನೋಟಿಸ್ ಕೊಡೋದಾಗ್ಲಿ, ಯಾವುದೇ ಸಲಹೆ ಕೊಡೋದಾಗ್ಲಿ ಅದು ಸಂಪುಟ ಕಾರ್ಯದರ್ಶಿಯವರ ಮುಖಾಂತರವಾಗಿ ರಾಜ್ಯದಲ್ಲಿ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರಗಳನ್ನ ರವಾನೆ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಒಟ್ನಲ್ಲಿ ಸಂಪುಟ ಕಾರ್ಯದರ್ಶಿ ದೇಶದ ಅತ್ಯುನ್ನತ ನಾಗರಿಕ ಅಧಿಕಾರಿಯಾಗಿದ್ದು ಇವರು ಹಿರಿಯ IAS ಅಧಿಕಾರಿಗಳಾಗಿರ್ತಾರೆ. ಪ್ರಧಾನಮಂತ್ರಿಯ ಕಣ್ಣು ಮತ್ತು ಕಿವಿಯಾಗಿ ಕೆಲಸ ಮಾಡ್ತಾರೆ. ಪ್ರಧಾನಮಂತ್ರಿಗೆ ಆಡಳಿತಾತ್ಮಕ ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ. ಸಂಪುಟ ಇಲಾಖೆಗಳಲ್ಲಿ ಅತ್ಯುನ್ನತ ಅಧಿಕಾರಿಯಾಗಿರ್ತಾರೆ. ಪ್ರಧಾನಮಂತ್ರಿಗಳ ನೆರಳಾಗಿ ಕೆಲಸ ಮಾಡುವಂತವರಾಗಿರ್ತಾರೆ. ಇವರು ಖಾಯಂ ಶಾಶ್ವತ ಸಿಬ್ಬಂದಿಯಾಗಿದ್ದು ತಮ್ಮ ನಿವೃತ್ತಿ ವಯಸ್ಸಿನವರೆಗೂ ಸಹ ಪ್ರಧಾನಮಂತ್ರಿಗಳಿಗೆ ಹೆಜ್ಜೆ ಹೆಜ್ಜೆಗೂ ಅವರಿಗೆ ಸಲಹೆಯನ್ನ ಕೊಟ್ಟು ಆಡಳಿತದ ಅನುಕೂಲಕ್ಕಾಗಿ ಇವರು ತುಂಬಾ ಸಹಾಯ ಮಾಡುವಂತ ವ್ಯಕ್ತಿಯಾಗಿರ್ತಾರೆ. ಇಂಥ ಒಂದು ಸಂಪುಟ ಕಾರ್ಯದರ್ಶಿಯವರಿಗೆ ಸಂಬಂಧಪಟ್ಟಂತೆ 5 ಅಂಕಕ್ಕೆ ಪ್ರಶ್ನೆ ಬರುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ವಿದ್ಯಾರ್ಥಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿ ನಿಮ್ಮೆಲ್ಲರಿಗೂ ಸಂಪೂರ್ಣ ವಿಷಯವನ್ನು ಒದಗಿಸಿದೆ ಅಂತ ಭಾವಿಸ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.